ನಮಸ್ಕಾರ ಎಲ್ಲ ಸಾವುಕಾರ ಮಂದಿಗೆ ನಾ ಕನೆಕ್ಟ್ ಟು ಕಿರಣ್ ಮಾತಾಡ್ತೀನಿ. ಈ ವಿಡಿಯೋದಾಗ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಫ್ರೆಶರ್ಸ್ ಇದ್ರೆ ಯಾವ ತರ ನಿಮ್ಮ ಕೆಲಸ ಪಡ್ಕೊಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಮತ್ತೆ ರೆಸ್ಯೂಮ್ನ ನೀವು ಯಾವ ತರ ಬಿಲ್ಡ್ ಮಾಡಬೇಕು, ಮತ್ತೆ ನಿಮ್ ಫಸ್ಟ್ ಇಂಟರ್ವ್ಯೂನ ಯಾವ ತರ ಕೊಡಬೇಕು, ಮತ್ತೆ ಅಲ್ಲಿ ಇಂಟರ್ವ್ಯೂ ಕೊಡುವಾಗ ಏನೇನ್ ಪಾಯಿಂಟ್ಸ್ ನೀವು ಕಂಪ್ಲೀಟ್ ಮಾಡಬೇಕು, ಏನೇನ್ ಪಾಯಿಂಟ್ಸ್ ನೀವು ಕವರ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ಹೇಳ್ತೀನಿ, ಈಸಿಯಾಗಿ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡ್ರಿ. ಬರೀ ಈಗ ಆಫೀಸ್ಗೆ ಹೋಗ್ತಾ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಮೊದಲು ನಾನು ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಈ ಗಾಡಿ ಮೇಲೆ ನನಗೆ ಭಾಳ ಅಟ್ಯಾಚ್ಮೆಂಟ್ ಐತಿ, ಯಾಕಂದ್ರೆ ನನಗೆ ಕಲರ್ ಭಾಳ ಇಷ್ಟ ಆಗಿತ್ತು ನಾ ತೊಗೊಳ್ಳೋವಾಗ. ಐ ಥಿಂಕ್ ಥರ್ಡ್ ಇಯರ್ ಇದ್ದಾಗ ಈ ತೊಗೊಂಡೇನು ಅನ್ಕೊತೀನಿ. ಫೈನಲ್ ಇಯರ್ ಎಲ್ಲ ಥರ್ಡ್ ಇದ್ದಾಗ ಈ ಗಾಡಿ ತೊಗೊಂಡಿದ್ದೆ. ಇದು ಕೋರಮಂಗಲ. ಯಾವುದೋ ಹುಡ್ಕೋ ಡ್ರಾಪ್ ಕೇಳ್ದವ್ ಡ್ರಾಪ್ ಕೊಟ್ನಿ. ನಾ ಈ ಥರ ಭಾಳ ಜನಕ್ಕೆ ಡ್ರಾಪ್ ಕೊಡ್ತಿರ್ತೀನಿ, ಯಾಕಂದ್ರೆ ಇಲ್ಲಿ ಕರೆಕ್ಟಾಗಿ ಬಸ್ ಸಿಗಂಗಿಲ್ಲ, ಆಟೋ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇದಾವೆ, ಕ್ಯಾಬ್ ಬುಕ್ ಮಾಡೋಕ್ಕಾಗಿಲ್ಲ. ಎಸ್ಪೆಷಲಿ ಹುಡುಗರಿಗೆ ಏನಾಗುತ್ತೆ ಅಂದರೆ ಬೇರೆ ಊರಿಂದ ಇಲ್ಲಿ ಕಲ್ಯಾಣ ಬಂದಿರ್ತಾರೆ, ಅವ್ರಿಗೆ ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿರುತ್ತೆ. ಎಲ್ಲ ಸೇವಿಂಗ್ಸು ಮಾಡಬೇಕಾ, ಈ ಕಡೆ ಅವ್ರದ್ದು ಎಕ್ಸ್ಪೆನ್ಸಸ್ ಎಲ್ಲ ಚೆಕ್ ಮಾಡಬೇಕು, ಅದ್ರ ಮೇಲೆ ಆಗ್ತಿರುತ್ತೆ. ಈ ಥರ ಕೊಡ್ತಿರ್ತೀನಿ, ಅವ್ರಿಗೂ ಖುಷಿ ಹಾಕೋದು, ನನಗೂ ಒಂಥರ ಸಮಾಧಾನ ಆಗಿರ್ತೈತಿ. ಬೆಂಗಳೂರು ಟ್ರಾಫಿಕ್ ಏನು ಹೇಳೋದಪ್ಪ ಅವನವನ. ಓಕೆ, ಈಗ ಫ್ರೆಶರ್ಸ್ ಬಗ್ಗೆ ಮಾತಾಡ್ತೀನಿ. ಫ್ರೆಶರ್ಸ್ ನಾನು ನೋಡಿದ ಪ್ರಕಾರ ಏನು ತಪ್ಪು ಮಾಡ್ತಿದ್ದೆ ಅಂದ್ರೆ, ನಿಮ್ಮ ರೆಸ್ಯೂಮ್ನ ಕರೆಕ್ಟಾಗಿ ಬಿಲ್ಡ್ ಮಾಡಂಗಿಲ್ಲ. ಏನಾಗಿರ್ತೈತೆ ಅಂದ್ರೆ, ನೀವು ಮದುವೆದಾಗ ಹೆಣ್ಣು ಹುಡ್ಕೋದು ಒಂದು, ಮತ್ತು ರೆಸ್ಯೂಮ್ ಬಿಲ್ಡ್ ಮಾಡೋದು ಒಂದು. ಮದುವೆದಾಗ ಹೆಂಗೆ ನಿಮ್ಮ ಬಯೋಡೇಟಾ ಚಲೋ, ಹಂಗೆ ನಿಮ್ಮ ಫೋಟೋಸ್ ಎಲ್ಲ ಚಲೋ ಹಂಗೆ ಹಾಕಿ ಕೊಡ್ತಿರ್ಲಿ, ಹಂಗೆ ನಿಮ್ಮ ರೆಸ್ಯೂಮ್ನ HR ಕಳಿಸ್ಬೇಕಾಗತ್ತೆ. ನಿಮ್ಮ ರೆಸ್ಯೂಮ್ ಕರೆಕ್ಟಾಗಿ ನಿಮ್ಮದು ಸ್ಕಿಲ್ಸ್, ನಿಮ್ಮದು ನಾಲೆಜ್ ಏನೈತಿ, ಎಜುಕೇಷನ್ ಬಗ್ಗೆ ನೀವು ಕರೆಕ್ಟಾಗಿ ಅಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಲಿಲ್ಲ ಅಂದ್ರೆ ನಿಮ್ದು ಶಾರ್ಟ್ ಲಿಸ್ಟ್ ಅಂತೂ ಮುಕ್ಳಿ ಮೇಲೆ ಮಾಡಿದ್ರೂ ಆಗಂಗಿಲ್ಲ, ಅದಂತೂ ಸೆಕೆಂಡರಿ. ಇನ್ನೊಂದು ಏನು ಮಾಡ್ತಾರಂದ್ರೆ, ಈ ಒಂದು ಪೊಸಿಷನ್ ಯಾವ್ದು ಇತ್ತು ಅಂದ್ರೆ ಅಲ್ಲಿ 2,000-3,000 ಹುಡುಗರಿಗೆ ಸದ್ಯದಾಗ ಅಪ್ಲೈ ಮಾಡತ್ತಾರ. ಅವರೆಲ್ಲ ನೀವು ಕಳಿಸಿರೋ ರೆಸ್ಯೂಮ್ನ ಓಪನ್ ಮಾಡಿ ನೋಡ್ಕೊತ ಕೊಡಂಗಿಲ್ಲ. ATS ಅಂತ ವೆಬ್ಸೈಟ್ ಬರುತ್ತೆ, ATS ರಿಲೇಟೆಡ್ ವೆಬ್ಸೈಟ್ ಬರುತ್ತೆ, ಅಲ್ಲಿ ಹೋಗಿ ನಿಮ್ಮ ರೆಸ್ಯೂಮ್ನ ಹಾಕ್ತಾರೋ. ಅಲ್ಲಿ ಸ್ಕೋರ್ ಕರೆಕ್ಟ್ ಆಗಿದ್ರೆ ಮಾತ್ರ ನಿಮ್ಮ ರೆಸ್ಯೂಮ್ನ ಅವರು ಶಾರ್ಟ್ ಲಿಸ್ಟ್ ಮಾಡ್ತಾರೋ, ಇಲ್ಲಾಂದರೆ ಶಾರ್ಟ್ ಲಿಸ್ಟ್ ಮಾಡಂಗಿಲ್ಲ. ಈ ATS ಫ್ರೆಂಡ್ಲಿ ಯಾವ ಥರ ನೀವು ರೆಡಿ ಮಾಡ್ಬೇಕಂದ್ರೆ ಯೂಟ್ಯೂಬ್ ಭಾಳ ವೀಡಿಯೋಗಳದ, ಅದನ್ನು ನೋಡ್ಕೊಬೋದು. ಇಲ್ಲಾಂದರೆ ಇನ್ನೊಂದು ಏನು ಟ್ರಿಕ್ ಮಾಡ್ಬೋದು ಅಂದರೆ, ನಾನು ಇದನ್ನೇ ಯೂಸ್ ಮಾಡ್ತೀನಿ. ಸಪೋಸ್ ಈಗ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮೇಲೆ ಯಾವುದೇ ಜಾಬ್ ಡಿಸ್ಕ್ರಿಪ್ಷನ್ ಅಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮೇಲೆ ಯಾವುದೇ ಪೊಸಿಷನ್ ಬಿಟ್ಟಿದ್ರೆ ಅಂದ್ರೆ ನಾ ಏನು ಮಾಡ್ತೇನೆ ಅಂದ್ರೆ, ಅಲ್ಲಿದು ಜಾಬ್ ಡಿಸ್ಕ್ರಿಪ್ಷನ್ ಕಾಪಿ ಮಾಡ್ಕೊತೀನಿ. ಸೇಮ್ ಹೆಂಗೆ ಐತ್ಲೆ ಅದನ್ನು ನಾನು ನನ್ನ ರೆಸ್ಯೂಮ್ದಾಗ ಹಾಕ್ತೀನಿ. ಸ್ವಲ್ಪ ಚೇಂಜಸ್ ಮಾಡಿ ಅದನ್ನು ರೆಸ್ಯೂಮ್ದಾಗ ಹಾಕ್ತೀನಿ. ನಿಮಗೆ ಸ್ಕಿಲ್ಸ್ ಆ ಒಂದು ಕೀವರ್ಡ್ಸ್ ಮ್ಯಾಚ್ ಆಯ್ತು ಅಂದ್ರೆ 100% ನಿಮ್ಮದು ಏನು ATS ಫ್ರೆಂಡ್ಲಿ ಸ್ಕೋರ್ ಇರ್ತೈತಲ್ಲ ಅದು ಚಲೋ ಹಂಗೆ ಗೊತ್ತಾಗುತ್ತೆ. ಇನ್ನೊಂದು ಏನು ಮಾಡ್ಬೋದು ಅಂದರೆ, ಒಂದೇ ರೆಸ್ಯೂಮ್ ಇಟ್ಕೊಂಡು ನೀವು ಎಲ್ಲ ಕಡೆ ಜಾಬ್ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಮಿಸ್ಟೇಕ್ಸ್ನ ಭಾಳ ಜನ ಮಾಡ್ತಾರೋ. ನಾನು ಮೊದಲು ಹಿಂಗೆ ಮಾಡಿದ್ದೆ, ಒಂದು ಜಾಬ್ನ ಒಂದೇ ರೆಸ್ಯೂಮ್ನ ಇಟ್ಕೊಂಡು ಎಲ್ಲ ಕಡೆ ಅಪ್ಲೈ ಮಾಡ್ತಿದ್ರಿ, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಬಟ್ ನೀವೇನು ಮಾಡ್ಬೋದು ಅಂದರೆ, ಎವ್ರಿ ಕಂಪ್ನಿ ಜಾಬ್ ಪ್ರೊಫೈಲ್ಗೆ ನಿಮ್ಮ ರೆಸ್ಯೂಮ್ನ ಚೇಂಜ್ ಮಾಡಿರಿ, ಅಲ್ಲಿರೋ ಜಾಬ್ ಡಿಸ್ಕ್ರಿಪ್ಷನ್ನ ತೊಗೊಂಡು ನಿಮ್ಮ ರೆಸ್ಯೂಮ್ದಾಗ ಹಾಕಿರಿ. ಇದರಿಂದ ATS ಫ್ರೆಂಡ್ಲಿ ಒಂದು ರೆಸ್ಯೂಮ್ ಬಿಲ್ಡ್ ಆಗುತ್ತೆ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಅವ್ರು ಏನು ನಿಮ್ಮ ರೆಸ್ಯೂಮ್ ಓಪನ್ ಮಾಡಿ ನೋಡ್ತಾರಲ್ಲ, ಅವಾಗ ಏನು ಗೊತ್ತಾಗತ್ತೆ ಅಂದ್ರೆ ಅವ್ರಿಗೇನು ರಿಕ್ವೈರ್ಮೆಂಟ್ ಇಲ್ಲ, ಜಾಬ್ ಡೀಟೇಲ್ಸ್ ಏನು ರಿಕ್ವೈರ್ಮೆಂಟ್ ಐತೆ ಅದು ಮತ್ತು ನಿಮ್ಮ ರೆಸ್ಯೂಮ್ನ ಮ್ಯಾಚ್ ಆಗಿರ್ತೈತಿ. ಇದರಿಂದ ನಿಮ್ಗೆ ಕಾಲ್ಸ್ ಬರ್ತಿತ್ತು. ಆಬ್ವಿಯಸ್ಲಿ ಕಾಲ್ಸ್ ಬಂದಮೇಲೆ ನೀವು ಇಂಟರ್ವ್ಯೂ ಕ್ಲಿಯರ್ ಮಾಡ್ತೀರಿ. ಮಾಡಲಿಲ್ಲ ಅಂದ್ರೂ ಅದು ಸ್ವಲ್ಪ ನೀವು ಎಫರ್ಟ್ ಹಾಕಬೇಕು. ಇನ್ನೊಂದು ಏನಾಗ್ತಿತ್ತು ಅಂದರೆ, ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡಿದ್ಮೇಲೆ ಸೆಕೆಂಡ್ ಪಾಯಿಂಟ್, ಇಂಟರ್ವ್ಯೂ ಸ್ಕೆಡ್ಯೂಲ್ ಮೇಲೆ ಭಾಳ ಜನಕ್ಕೆ ಕಮ್ಯುನಿಕೇಷನ್ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾರೆ. ಒಂದು ತಿಳ್ಕೊರಿ, ನಿಮ್ಗೆ ಕಮ್ಯುನಿಕೇಷನ್ ಸ್ಕಿಲ್ ಚಲೋ ಇರಲಿಲ್ಲ ಅಂದರೆ ನಿಮಗೆ ಎಷ್ಟೇ ನಾಲೆಜ್ ಇದ್ರೂ ನಿಮ್ಗೆ ಕೆಲಸ ಸಿಗಂಗಿಲ್ಲ. ಯಾಕಂದರೆ ಇದು ಪ್ರಾಕ್ಟಿಕಲ್ ಐತಿ. ಭಾಳ HR ಜೊತೆ ಮಾತಾಡಿ ನಾನು ಇದನ್ನು ಅವ್ರು ಹೇಳ್ಯಾರ, ಸ್ಟೂಡೆಂಟ್ಗೆ ಇಲ್ಲಾಂದರೆ ಕ್ಯಾಂಡಿಡೇಟ್ಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಸ್ಪೆಷಲಿ ಫ್ರೆಷರ್ಸ್ ಅವ್ರಿಗೆ. ನಂದು ಇಂಗ್ಲೀಷ್ ಚಲೋ ಬರ್ತಿರ್ತಿರ್ಲಿಲ್ಲ, ಆಮೇಲೆ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ನಾ ಏನು ಮಾಡಿದೆ ಅಂದ್ರೆ, ಒಂದು ಸ್ವಲ್ಪ ಯೂಟ್ಯೂಬ್ದಾಗ ವೀಡಿಯೋ ನೋಡಿದೆ. ಆಮೇಲೆ ನಿಮ್ಗೆ ಇಂಟರ್ವ್ಯೂದಾಗ ಕಾಮನ್ ಕ್ವಶನ್ಸ್ ಇರ್ತಾವೆ. ವಾಟ್ ಈಸ್ ಯುವರ್ ಸ್ಟ್ರೆಂತ್, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಇವೆಲ್ಲ ನೀವು ರಟ್ಟ ಹೊಡ್ಕೊಂಡು ಹೋಗ್ಬೋದು. ರಟ್ಟ ಹೊಡಿಯೋದ್ರಿಂದ ಏನಾಗತ್ತಂದ್ರೆ, ನಿಮ್ಗೆ ಹೇಳಕ್ಕೆ ಈಸಿ ಆಗಿರುತ್ತೆ, ಅವ್ರಿಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಚಲೋ ಐತೆ ಅಂತ ಹೇಳಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಇದರಿಂದ ಹೈಯರ್ ಆಗೋ ಚಾನ್ಸಸ್ ಭಾಳ ಇರ್ತಾವೆ. ಆಮೇಲೆ ಇನ್ನೊಂದು ಹುಡುಗರು ಏನು ಮಾಡ್ತಾರೆ ಅಂದರೆ, ಕಮ್ಯುನಿಕೇಷನ್ ಸ್ಕಿಲ್ಸ್ನಲ್ಲಿ ಫೋಕಸ್ ಮಾಡೋಂಗಿಲ್ಲ, ಬರೀ ಪ್ರಾಕ್ಟಿಕಲ್ ನಾಲೆಜ್ ಅದು ಇದು ಅಂದ್ಕೊಂಡು ಕುಂತರು. ಅವೆಲ್ಲ ಬೇಕಿಲ್ಲ ಅಂತಲ್ಲ, ಬಟ್ ಇಂಟರ್ವ್ಯೂ ಟೈಮ್ದಾಗ ನಿಮ್ಗೆ ಕರೆಕ್ಟಾಗಿ ಮಾತಾಡೋಕ್ಕೆ ಬರಬೇಕು. ಮಾತಾಡೋಕ್ಕೆ ಬರಲಿಲ್ಲ ಅಂದ್ರೆ ಅದೇ ಮುಕ್ಳಿ ಮೇಲೆ ಮಾಡಿದ್ರೆ ನಿಮ್ದು ಸೆಲೆಕ್ಟ್ ಆಗಂಗಿಲ್ಲ. ಒಂದು ಸ್ವಲ್ಪ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿರಿ. ಆಮೇಲೆ ಈಗ ಯಾರ್ಯಾರು ರೆಫರೆನ್ಸ್ ಕೊಟ್ಟಿರ್ತಾರೋ ಹೇಳಿರ್ತಾರೆ ರೆಸ್ಯೂಮ್ನ ಇಮೇಲ್ದಾಗ ಕಳಿಸ್ರಿ ಇಲ್ಲ ವಾಟ್ಸಪ್ದಾಗ ಕಳಿಸ್ರಿ ಅಂತ.
ಸ್ವಲ್ಪ ಜನ ಏನು ಮಾಡ್ತಾರೆ ಅಂದ್ರೆ ಜಸ್ಟ್ ಅದನ್ನು ರೆಸ್ಯೂಮ್ ತೊಗೊಂಡು ಕಳಿಸ್ಬಿಡ್ತಾರೋ ಐ ಆಮ್ ಅಪ್ಲೈಂಗ್ ಫಾರ್ ಜಾಬ್ ಅಂತ ಆ ಥರ ಹೇಳಕ್ಕೆ ಹೋಗ್ಬೇಡ್ರಿ. ಕಂಪ್ಲೀಟಾಗಿ ಟೆಕ್ಸ್ಟ್ ಬರೀರಿ. ಅದ್ರ ಟೆಂಪ್ಲೇಟ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ ಯಾವ ಥರ ಇಮೇಲ್ ಟೆಕ್ಸ್ಟ್ ಬರೀಬೇಕಂತ. ಅದನ್ನು ನೀವು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಜಸ್ಟ್ ಅಲ್ಲಿ ನೇಮ ಎಲ್ಲ ಚೇಂಜ್ ಮಾಡಿರಿ, ನೀವು ಹಾಕ್ಕೊಬೋದು. ಈ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ಡೀಟೇಲಾಗಿ ಹಾಕಿರಿ. ನಿಮ್ಗೆ ಏನು ಎಜುಕೇಷನ್ ಐತಿ ಆಬ್ವಿಯಸ್ಲಿ ರೆಸ್ಯೂಮ್ ಅಂತ ಇದ್ದೇ ಇರುತ್ತೆ, ಬಟ್ ಮೇಲ್ದಾಗ ಕರೆಕ್ಟಾಗಿ ಟೆಕ್ಸ್ಟ್ ಫಾರ್ಮೆಟ್ ಹಾಕಿರಿ. ಅದು ಅಗೇನ್ ಡಿಸ್ಕ್ರಿಪ್ಷನ್ದಾಗಿತ್ತು ಅದನ್ನು ತೊಗೋರಿ. ಅಲ್ಲಿ ಏನು ಹಾಕಬೇಕಂದ್ರೆ ನಿಮ್ಮದು ಎಜುಕೇಷನ್ ಹಾಕಿರಿ, ಸ್ಕಿಲ್ಸ್ ಏನೇನೈತೆ ಹಾಕಿರಿ, ಯಾವ ಪ್ರಾಜೆಕ್ಟ್ ಮೇಲೆ ಅದಿದ್ದು ಹಾಕಿರಿ. ಆಮೇಲೆ ಐ ಆಮ್ ಅಪ್ಲೈಂಗ್ ಫಾರ್ ದಿಸ್ ಜಾಬ್ ರೋಲ್ ಅಂತ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಒಂದು ವಾಟ್ಸಪ್ದಾಗ ಕಳಿಸೋದಿದ್ರು ಆ ಥರ ನೀವು ಫಾರ್ಮೇಟ್ ಇಟ್ಕೊಂಡು ಕಳಿಸ್ರಿ. ಸುಮಾರು ರೆಸ್ಯೂಮ್ ಕಳಿಸ್ರಿ ಐ ವಾಂಟ್ ಜಾಬ್ ಅಂತ ಹೇಳಿದ್ರೆ ಯಾವ ಕೊಡೋಂಗಿಲ್ಲ, ಅದನ್ನು ಓಪನ್ ಮಾಡಿ ನೋಡೋಂಗಿಲ್ಲ. ಯಾಕಂದ್ರೆ ನನಗೂ ಭಾಳ ಜನ ಈ ಥರ ಕಳಿಸಿದ್ದೀರಿ. ಅದನ್ನು ಸ್ವಲ್ಪ ನೀವು ಫೋಕಸ್ ಮಾಡಿರಿ. ಮತ್ತು ಇಂಟರ್ವ್ಯೂ ಕೊಡೋಕೆ ಹೋದಾಗ ಸ್ವಲ್ಪ ಕರೆಕ್ಟಾಗಿ ಫಾರ್ಮಲ್ಸ್ ಎಲ್ಲ ಹಾಕೊಂಡು ಹೋಗ್ರಿ. ಇವನ್ ಆನ್ಲೈನ್ ನೀವು ಇಂಟರ್ವ್ಯೂ ಕೊಡತ್ತಿದ್ರು ಫಾರ್ಮಲ್ಸ್ ಹಾಕೊಂಡು ಕೂತ್ಕೊಡ್ರಿ. ಟಿ ಶರ್ಟ್ ಮೇಲೆ ಕೂಡಬೇಡ್ರಿ. ಒಂದು ಸರಿ ತಪ್ಪು ಮಾಡಿದ್ದೆ, ಟಿ ಶರ್ಟ್ ಮೇಲೆ ಕೂತಿದ್ದೆ. ಅವಾಗ ನಂಗೆ ಹೇಳಿದ್ರು ಒಬ್ಬರು ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ. ಸೊ ಅದನ್ನು ನಾ ತಪ್ಪು ಮಾಡಿದಂತ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಟಿ ಶರ್ಟ್ ಮೇಲೆ ಯಾರು ಕೊಡೋಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ಫಾರ್ಮಲ್ಸ್ ಹಾಕೊಂಡು ಇವನ್ ಆನ್ಲೈನ್ ಇಂಟರ್ವ್ಯೂ ಇದ್ರೂ ಅಲ್ಲಿ ಕೊಡ್ರಿ. ಮತ್ತು ಅಪ್ಲೈ ಮಾಡುವಾಗ ಕರೆಕ್ಟಾಗಿ ನಿಮ್ದು ಏನು ಅವ್ರು ಏನು ಕೇಳಿದ್ರೆ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಕೊಡ್ರಿ. ಸುಮ್ಮನೆ ಏನ್ರಿ ಕಾಟಾಚಾರ ಕೊಡೋಕೆ ಹೋಗ್ಬೇಡ್ರಿ. ಐ ಥಿಂಕ್ ನಿಮಗೆಲ್ಲ ನಾಲೆಜ್ ಬಂದಿತ್ತು ಅಂತ ಅನ್ಕೊತೀನಿ, ನಿಮಗೆಲ್ಲ ಕರೆಕ್ಟಾಗಿ ಗೊತ್ತೈತೆ ಅಂತ ಅನ್ಕೊತೀನಿ. ಆದಷ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿರಿ, ಭಾಳ ಜನಕ್ಕೆ ಹೆಲ್ಪ್ ಆಗುತ್ತೆ. ಹೋಗು. ಆಮೇಲೆ ಈ ನನ್ನ ಚಾನೆಲ್ನ ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ.